ಬಂದು ಫ್ರಂಟ್ ಫೋರ್ಕಿಗೆ ಬರೋದು ಎಕ್ಸ್ಟೆಂಡರ್ಸ್. ಇದು ಬಂದು ಓಲ್ಡ್. ಈ ರ್ಯಾಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಅಂತೂ ಬೇಜಾನ್ ಗುರು, ನಾನೇ ಹೋಗ್ಬಿಡ್ಬೋದು ಮಲ್ಕೊಂಡು ಕೆಳಗಡೆ, ಅಷ್ಟು ಹೈಟ್ ಆಯ್ತು. ಹಲೋ ನಮಸ್ತೆ, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಿರೋದು ಬಂದ್ಬಿಟ್ಟು ನಾರ್ಮಲ್ ಆಗಿ ಎಲ್ಲರದ್ದು ಎಕ್ಸ್ಪಲ್ಸ್ ಇದೆ. ಸೊ ಎಕ್ಸ್ಪಲ್ಸ್ ಸ್ವಲ್ಪ ಜನಕ್ಕೆ ಇರುತ್ತೆ, ರ್ಯಾಲಿ ಎಡಿಷನ್ ಇರುತ್ತಲ್ಲ, ಅಷ್ಟೊಂದು ಹೈಟ್ ಮಾಡಿಕೊಂಡು ಅಷ್ಟೊಂದು ಹೈಟ್ ಇರಲಿ ಅಂತ ಸ್ವಲ್ಪ ಜನ ಇಷ್ಟಪಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಮಾಡಿಸ್ಬೇಕಂತಂದ್ರೆ ಆ್ಯಕ್ಚುಲಿ ಸಸ್ಪೆನ್ಷನ್ ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಎರಡು ಚೇಂಜ್ ಮಾಡೋಕ್ಕಾಗುತ್ತೆ. ಅದು ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ 25,000-30,000 ಸಾವಿರ ಖರ್ಚಾಗುತ್ತೆ. ಸೊ ನಾನೊಂದು ಬೆಸ್ಟ್ ವೇಯಿಂದ ಹೇಳ್ತಿದ್ದೀನಿ. ಯಾವ ಥರ ಅಂತಂದರೆ, ಸೊ ಎಕ್ಸ್ಟೆಂಡರ್ಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಇವಾಗ, ಆಯಿತಾ. ಹಿಂದ್ಗಡೆಗೂ ಸ್ವಲ್ಪ ಎಕ್ಸ್ಟೆಂಡರ್ ಸಿಗುತ್ತೆ, ಮುಂದ್ಗಡೆಗೂ ಎಕ್ಸ್ಟೆಂಡರ್ ಸಿಗುತ್ತೆ. ಅದರಲ್ಲಿ 2mm ಇಂದ ಹಿಡಿದು 3mm ವರೆಗೂ ಸಿಗುತ್ತೆ ನಿಮಗೆ. ಸೊ ನಾನಿವಾಗ ಆ ಎಕ್ಸ್ಟೆಂಡರ್ಸ್ನ ಇನ್ಸ್ಟಾಲ್ ಮಾಡೋಕ್ಕಿಂತ ಹೋಗ್ತಿದ್ದೀನಿ. ಸೊ ಅದ್ರಲ್ಲಿ ನಾನು ಇವಾಗ ಇನ್ಸ್ಟಾಲ್ ಮಾಡ್ತಿರೋದು ಅನ್ನೋದು 3mm ಅಂತ. 3mm ಹೈಟ್ ಆಗುತ್ತೆ, ಓಕೆನಾ. ಹೆಚ್ಚು ಕಮ್ಮಿ ಇಷ್ಟು ಹೈಟ್ ಬರುತ್ತೆ, ಆಯಿತಾ. ಆ್ಯಕ್ಚುಲಿ ಇವಾಗ ನೋಡ್ತಿದ್ದಾರಲ್ಲ, ಇದು ಬಂದು ಫ್ರಂಟ್ ಫೋರ್ಕಿಗೆ ಬರೋದು ಎಕ್ಸ್ಟೆಂಡರ್ಸು. ಇದು 3mm ಇದೆ, ಮತ್ತು ಇದು ಕೂಡ 3mm ಇರೋದು. ಇದರಲ್ಲಿ ಟೋಟಲ್ 2 ವೆರೈಟೀಸ್ ಇದೆ. 2mm ಇದೆ, ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕ್ಸ್ಬೋದು. ಸೊ ನಾನು ಪೇ ಮಾಡಿರೋದು ಬಂದು 4,000ಗೆ. ಇವೆರಡು 3mm, ಮತ್ತು ಇದು ರೇರ್ದು ಅಂದರೆ ಹಿಂದ್ಗಡೆದು ಎಕ್ಸ್ಟೆಂಡರು. ನಾರ್ಮಲ್ ಆಗಿ ಬರೋದು ಇಷ್ಟಿರುತ್ತೆ, ಇದು ಒಂದು ಇಂಚ್, ಅರ್ಧ ಇಂಚ್ ಜಾಸ್ತಿ ಇದೆ. ಸೊ ಅದ್ರ ಜೊತೆಗೆ ಈ ರ್ಯಾಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸ್ಪ್ರಿಂಗ್ ಕೂಡ ಆ್ಯಡ್ ಆಗುತ್ತೆ. ಸೊ ಇಷ್ಟು 4,000ಗೆ ನಿಮಗೆ ಬರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ರಾಜ್ ಆಟೋ ಮೋಟರ್ಸ್ ಅಂತ ಇದೆ, ಇನ್ಸ್ಟಾಗ್ರಾಮಲ್ಲಿ ಪೇಜನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲೇ ಸಿಗುತ್ತೆ ಇದು. ಇವಾಗ ನೀವು ನೋಡಿದಿರಲ್ಲ ಅವು ಮೆಟಲ್ಸು, ಅದರಲ್ಲಿ ಆ್ಯಕ್ಚುಲಿ 2 ಟೈಪ್ಸ್ ಇದೆ, ಓಕೆನಾ. ಒಂದು ಬಂದು ಅಲ್ಯೂಮಿನಿಯಂ ಇದೆ, ಅದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ, ನಿಮಗೆ 1,000 ಜಾಸ್ತಿ ಏನೋ ಆಗುತ್ತೆ. ಸೊ ಇನ್ನೊಂದು ಬಂದು ಮೈಲ್ಡ್ ಸ್ಟೀಲ್ ಇದೆ, ಅದು 1,000 ಕಡಿಮೆ ಆಗುತ್ತೆ. ನಾನು ಹಾಕ್ಸಿರೋ ಬಂದು ಮೈಲ್ಡ್ ಸ್ಟೀಲ್. ಯಾಕಂತಂದರೆ ಅಲ್ಯೂಮಿನಿಯಂ ಸ್ವಲ್ಪ ಲೈಟ್ ವೇಟ್ ಆಗುತ್ತೆ, ಬಟ್ ಏನಂತಂದರೆ ಗಟ್ಟಿ ಅಷ್ಟೊಂದು ಬರೋಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಮೈಲ್ಡ್ ಸ್ಟೀಲ್ ಹಾಕಿದ್ದೀನಿ. ಸ್ವಲ್ಪ ವೇಟ್ ಜಾಸ್ತಿ ಬರುತ್ತೆ, ಸೊ ಗಟ್ಟಿಯಾಗಿರುತ್ತೆ ಅಂತ. ಅಲ್ಯೂಮಿನಿಯಂ ಆದರೆ ರಸ್ಟ್ ಹಿಡಿಯಲ್ಲ, ಇದು ಅಂದರೆ ಸ್ವಲ್ಪ ರಸ್ಟ್ ಹಿಡಿಯುತ್ತೆ. ಸೊ ನಡೆಯುತ್ತೆ. ನನಗೆ ಆ್ಯಕ್ಚುಲಿ ಗಟ್ಟಿ ಜಾಸ್ತಿ ಇರೋದು ಬೇಕಿತ್ತು. ಸೊ ಹಂಗಾಗ್ಬಿಟ್ಟು ನಾನು ಮೈಲ್ಡ್ ಸ್ಟೀಲ್ನ ಚಾಯ್ಸ್ ಮಾಡಿದ್ದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಮತ್ತು ಸ್ವಲ್ಪ ರಿವ್ಯೂ ಎಲ್ಲ ನೋಡಿಬಿಟ್ಟು ತೊಗೊಳ್ಳಿ. ನನ್ನ ಅಭಿಪ್ರಾಯದ ಪ್ರಕಾರ ಮೈಲ್ಡ್ ಸ್ಟೀಲ್ ಇಸ್ ಬೆಟರ್. ಎದಕ್ಕಂತಂದರೆ ಸ್ಟೀಲ್ ಅಲ್ಲ, ಗಟ್ಟಿ ಜಾಸ್ತಿ. ಸೊ ಅದಕ್ಕೋಸ್ಕರ ಅಲ್ಯೂಮಿನಿಯಂ ಮೇಲೆ ಈಸಿಯಾಗಿ ಬೆಂಡ್ ಆಗುತ್ತೆ ಅಂತ. ಸೊ ಈ ಕಡೆ ಲೂಸ್ ಆಯ್ತು, ಈಗ ಆ ಕಡೆ ಲೂಸ್ ಮಾಡಬೇಕು. ಇಲ್ಲೇ ಹಿಂಗೆ ಹಾಕ್ಬಿಡೋದಾ, ಫುಲ್ ಆಸೆ ತೆಗೆಯೋದೇನು ಬೇಕಾಗಿಲ್ಲ. ಆಲ್ಮೋಸ್ಟ್ ನೋಡಿದಾರಲ್ಲ ಏನು ಮಾಡಿದ್ರು ಅಂದರೆ ಫುಲ್ ಆಸೆ ತೆಗೆದ್ಬಿಟ್ಟು ಏನೇನೋ ಮಾಡಿದ್ರು. ಸೇಮ್ ಇದೆ ಅದು. ಆಮೇಲೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಾ. ಇದು ಆಕಾಶದಲ್ಲಿ ಕರೆಂಟ್ ಬಂದರೆ ಬೇಗ ಆಗೋಗ್ಬಿಡುತ್ತಲ್ಲ ಬ್ರೋ. ಇದು ತೊಂದರೆ ಇಲ್ಲ, ಫ್ರಂಟ್ದು ಏನು ರಿಸ್ಕೇ ಇಲ್ಲ ಬ್ರೋ. ಫ್ರಂಟ್ದು ರಿಸ್ಕ್ ಇರೋದಂದ್ರೆ ಸ್ಪ್ಲೆಂಡರ್ ಗಾಡಿ ಒಂದಕ್ಕೆ, ಓಕೆನಾ. ಅದು ಫುಲ್ ಟೀ ಸ್ಟ್ಯಾಂಪ್ ಎಲ್ಲ ಬಿಚ್ಚಬೇಕಾಗುತ್ತೆ. ಮಿಕ್ಕಿದ ಎಲ್ಲ ಗಾಡಿಗೂ ಈಸಿಯಾಗಿ ಹಾಕ್ಬಿಡ್ಬೋದು ಫ್ರಂಟು. ರೇರ್ ಬಂದು ಈ ಗಾಡಿಗೆ ಸ್ವಲ್ಪ ಹೊಲಿಗೆ ಕೊಟ್ಟಾರಲ್ಲ, ಒಳಗಡೆ ಇದೆ, ಅದು ಬೇರೆ ಮೇಲೆ. ಅದು ಏನು ತೊಂದರೆ ಇಲ್ಲ. ಅದು ಟಾರ್ಕ್ ಬೇರೆ ಅಡ್ವೆಂಚರ್ ಗಾಡಿ ಅಂತ ಎಕ್ಸ್ಪೂಡ್ ಇರ್ತಾರೆ ಅಂತ ಇವಾಗ ನೋಡಿದ್ರಲ್ಲ. ಇಲ್ಲಿದೆ ಬರ್ತಿಲ್ಲ. ಇವಾಗ ಒಂದಷ್ಟು ಬಂದ್ರೆ ಅದ್ರಾಗ 2-3 ಅಷ್ಟು ಬರ್ತದೆ. ಹೌದು. ಬರ್ಬೇಕಾದ್ರೆ ಎಲ್ಲ ಕೊಡ್ಬೇಕು ಬ್ರೋ ಇವ್ರಿಗೆ. ಅದೇ ಅವ್ರಿಗೆ ಎಕ್ಸ್ಟ್ರಾ ಜಾಸ್ತಿ ಕೊಟ್ಟೆ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ, ಆದ್ರೆ ಇಸ್ಕೊತಾರೆ ಅವರು.
ಇವಾಗ ನೋಡ್ತಿದ್ದೀರಲ್ಲ ಅದೇನು ಹಾಕ್ಬಿಟ್ಟು ಹೊಡಿತಾ ಇದ್ದೀವಿ. ಹೊಡೆದೇ ಸರಿ ಒಳಗಡೆ ಹೋಗುತ್ತೆ ಅಂದರೆ ಕರೆಕ್ಟಾಗಿ ಅದು ಲಾಕ್ ಆಗುತ್ತೆ. ಅದು ಟೈರ್ ಟಚ್ ಆಯ್ತು ಅನ್ಸುತ್ತೆ ಮುಂದೆ. ಅದೇ ಸೊ ಇವಾಗ ಎಕ್ಸ್ಟೆಂಡ್ ಮಾಡಿದ್ವಿ, ರಬ್ಬರ್ ಶಾರ್ಟೇಜ್ ಇದೆ. ಸೊ ಇವಾಗ ಇದನ್ನೇ ಎಳೆದ್ಬಿಟ್ಟು ಇಲ್ಲಿವರೆಗೂ ಎಳಿತಾ ಇದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಫ್ರಂಟ್ದು ಆಯ್ತು, ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ನೋಡಿ ಇವಾಗ. ಸೊ ಫ್ರಂಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಹಿಂದ್ಗಡೆ ಹಾಕ್ಬೇಕಂತಂದರೆ ಆ್ಯಕ್ಚುಲಿ ಪವರ್ ಬೇಕು, ಪವರ್ ಇಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಹಿಂದ್ಗಡೆ ಸ್ವಿಂಗ್ ಆರ್ಮ್ ಇದೆ, ಸ್ಕ್ರೂ ಇದೆಲ್ಲ ಫುಲ್ ಟೈಟ್ ಇದೆ, ಅದು ರಿಮೂವ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗ್ಬಿಟ್ಟು ಪವರ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಇಲ್ಲಿದೆಲ್ಲ ಇದೇ ಸ್ಕ್ರೂ, ಈ ಸ್ಕ್ರೂ ಬಿಚ್ಚಿದ್ರೆ ಕೆಲಸ ಆಗುತ್ತೆ ಈಸಿಯಾಗಿ. ಈ ಬೋಲ್ಟ್ನ ತೆಗೆದ್ಬಿಟ್ಟು ಅಲ್ಲಿ ಇದನ್ನು ಆ್ಯಡ್ ಮಾಡಬೇಕು. ಸೊ ಅದೇ ಮಾಡ್ತಿರೋದು ಇವಾಗ. ಓಪನ್ ಆಯ್ತಲ್ಲ, ಗೊತ್ತಿಲ್ಲ. ಸ್ಟಾಕ್ ತೆಗೆದ್ಬಿಟ್ಟು ರಾಜ್ ಸ್ಟ್ಯಾಂಡ್ ಹಾಕಿದ್ವಿ. ಸೊ ಅದನ್ನು ರಿಮೂವ್ ಮಾಡ್ತೀವಿ ಅಂತ. ಸೊ ಆಲ್ಮೋಸ್ಟ್ ಎರಡು ಬಂತು ಇವಾಗ. ಫುಲ್ ಆಚೆ ಬಂದ್ಬಿಡುತ್ತಲ್ಲ ಬ್ರೋ ಇವಾಗ ಅದು ಸಸ್ಪೆನ್ಸ್ ಹೋಗಲ್ಲ. ಅದ್ರದ್ದು ಬಿಚ್ಚಿದೆ ನೋಡಿ, ಕಾಣ್ತಿದೆ ನಿಮಗೆ, ಸಸ್ಪೆನ್ಷನ್ ಇಲ್ಲ ಹಿಂದ್ಗಡೆದು. ಸೊ ಅದನ್ನು ತೆಗೆದ್ಬಿಟ್ಟು ನಾವು ಆಚೆ ಕಳಿಸಿದ್ವಿ ಫಿಟ್ ಮಾಡೋಕ್ಕೆ. ಇವಾಗ ಇಲ್ಲಿ ಅದು ಮಷಿನ್ ಇರಲಿಲ್ಲ ತೆಗಿಯೋಕ್ಕೆ. ಸೊ ಅದು ಫಿಟ್ ಮಾಡ್ಕೊಂಡು ಬಂದ ತಕ್ಷಣ ಇದು ಇನ್ಸ್ಟಾಲ್ ಮಾಡಿದರೆ, ಸೊ ಹಿಂದ್ಗಡೆನೂ ಹೆಚ್ಚು ಕಮ್ಮಿ ಇಷ್ಟು ಅರ್ಧ ಇಂಚು ಜಾಸ್ತಿ ಆಗುತ್ತೆ ನಿಮಗೆ ಹೈಟು. ಸೊ ಹೆಚ್ಚು ಕಮ್ಮಿ ರ್ಯಾಲಿ ಹೈಟೇ ಬರುತ್ತೆ ನಿಮಗೆ. ಯಾಕಂತಂದರೆ ಇವಾಗ ಹೇಳ್ತಿದ್ದೀನಿ ನೋಡಿ, ಆಲ್ರೆಡಿ ನಾನು ಸ್ಟಾಕ್ದು ಸ್ಟ್ಯಾಂಡ್ ಕೂಡ ರಿಮೂವ್ ಮಾಡಿಬಿಟ್ಟು ರ್ಯಾಲಿ ಸ್ಟ್ಯಾಂಡ್ ಹಾಕಿದ್ದೀನಿ. ಓಕೆನಾ, ಹೆಚ್ಚು ಕಮ್ಮಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಷ್ಟು ಗ್ಯಾಪ್ ಇದೆ. ರ್ಯಾಲಿ ಎಷ್ಟಿದೆ ಅಷ್ಟು ಗ್ಯಾಪ್ ಸಿಗುತ್ತೆ ನಿಮಗೆ. ಸೊ ಇದು ಒಂದು ಬೆಸ್ಟ್ ವೇನ ಅಂತ ಹೇಳ್ಬೋದು ನಾನು. ಆಲ್ಮೋಸ್ಟ್ ಇದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸ್ವಲ್ಪ ಜನ ಹೇಳ್ತಾರೆ ಫೋರ್ಟ್ ಆಗಲ್ಲ, ಲೀಕ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಆ ಥರ ಏನು ಲೀಕ್ ಆಗಲ್ಲ. ಆಲ್ಮೋಸ್ಟ್ ಬೇರೆ ಹಾಕ್ಸಿದ್ದಾರೆ, ನಾನು ನೋಡಿದ್ದೀನಿ, ರಿವ್ಯೂ ನೋಡಿನೇ ಇವಾಗ ನಾನು ಹಾಕ್ಸ್ತಾ ಇರೋದು. ಸೊ ನೋ ಮೋರ್ ಪ್ರಾಬ್ಲಮ್ಸ್, ಈಸಿಯಾಗಿ ಹಾಕ್ಸ್ಬೋದು, ನೀವು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ಬಂದು ಓಲ್ಡ್. ಇದನ್ನು ತೆಗೆದ್ಬಿಟ್ಟು ಇವಾಗ ನೀವು ರಿಮೂವ್ ಮಾಡಿದ್ದಾರೆ. ಇದಕ್ಕೂ ಹೈಟ್ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಸೊ ಇದು ಗೊತ್ತಾಗುತ್ತೆ ನಮಗೆ, 1 ಇಂಚ್, ಒಂದು ಹಾಫ್ ಇಂಚ್ ಇದೆ ಅಷ್ಟೇ. ಸೊ ಇವಾಗ ಇದನ್ನು ಫಿಟ್ ಮಾಡೋಣ, ತೊಗೊಳ್ಳೋಣ. ಇದು ಬಂದು ಓಲ್ಡ್. ಸೊ ಸ್ಟಾಕಲ್ಲಿ ಬರೋದು ನಿಮಗೆ ಇಷ್ಟೇ ನೋಡಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹಿಂದ್ಗಡೆದು ಇಷ್ಟಿರುತ್ತೆ, ಮುಂದ್ಗಡೆದು ಇಷ್ಟ ಇರುತ್ತೆ. ಇವಾಗ ಮುಂದ್ಗಡೆದು ಇಷ್ಟು ತೆಗೆದ್ಬಿಟ್ಟು ಇಷ್ಟು ಜಾಸ್ತಿ ಮಾಡಿರೋದು. ಸೊ ಇವಾಗ ಫಿಟ್ ಮಾಡ್ತಾ ಇದ್ದೀವಿ. ಎಲ್ಲ ಫಿಟ್ಟಿಂಗ್ ಆಯಿತು ನೋಡಿ. ಇವಾಗ ಕಾಣ್ತಿದೆ ಹೈಟು, ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಬೇಜಾನ್ ಗುರು, ನಾನೇ ಹೋಗ್ಬಿಡ್ಬೋದು ಮಲ್ಕೊಂಡು ಕೆಳಗಡೆ, ಅಷ್ಟು ಹೈಟ್ ಆಯಿತು. ಸೊ ನೋಡ್ತೀನಿ, ಓಡಿಸ್ಬಿಟ್ಟು ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಬಟ್ ಚೆನ್ನಾಗಿದೆ ಗುರು, ನೋಡೋಕೆ ಸೇಮ್ ರ್ಯಾಲಿ ಥರನೇ ಕಾಣ್ತಿದೆ. ಬನ್ನಿ ಹೋಗೋಣ. ಶಾಪ್ ಹೆಸರು ಇದೆ ನೋಡಿ, ನಾನು ಹಾಕ್ಸಿರೋದು ಶಿವಶಕ್ತಿ ಬೈಕರ್ಸ್ ಅಂತ. ಬನ್ನಿ. ಮತ್ತು ಈ ಥರ ಏನಾದರೂ ಮಾಡಿಫಿಕೇಷನ್ ಬಗ್ಗೆ, ಎಕ್ಸ್ಪೆನ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ದರೆ ನಾನು ಇದನ್ನು ಈ ಥರ ವಿಡಿಯೋ ಮಾಡಿಬಿಟ್ಟು ಹಾಕ್ಬೇಕೆ ಎಲ್ಲ ಟ್ರೈ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ಗೆ ಮತ್ತೆ ನಿಮಗೆ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಶಿ AB ಅಂತ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ವೀಡಿಯೋಸ್ನ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಬಾಯ್ ಬಾಯ್.